ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ನಾನಿವತ್ತು ಕಷಾಯನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ಅವಳಿಗೆ ಕೆಮ್ಮು, ನೆಗಡಿ, ಸ್ವಲ್ಪ ಕಫ ಇದೆ. ಹಾಗಾಗಿ ಅವಳಿಗೆ ಕಷಾಯ ಮಾಡಿಕೊಡ್ತಾಯಿದ್ದೀನಿ. ನಾನಿಲ್ಲಿ ಇಡಿಯಾಗೆ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನೀರಿಗೆ ಒಂದು 4 ಲವಂಗ, ಒಂದು 5-6 ಕಾಳುಮೆಣಸು, ಆಮೇಲೆ ತುಳಸಿ ಎಲೆಗಳು, ಆಮೇಲೆ ಚಕ್ಕೆ ಹಾಕ್ತಾಯಿದ್ದೀನಿ. ತುಳಸಿ ಎಲೆ ಒಂದು 5 ಹಾಕಿದ್ರೆ ಸಾಕಾಗುತ್ತೆ. ಮತ್ತು ನನ್ನ ಮಗಳು ತೊಗೊಂಡ್ಬಂದು ತಾನು ತಂದಿರೋದನ್ನು ಹಾಕು ಅಂದ್ಲು. ಹಾಗಾಗಿ ಹಾಕಿದೆ. ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದನ್ನು 1 ಗ್ಲಾಸ್ ಇರುವಂಥದ್ದು 1 ಕಪ್ ಆಗಬೇಕು. ಅಷ್ಟು ನೀವು ಕುದಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೆಲ್ಲನ ಹಾಕಿ. ಯಾಕಂದರೆ ನಾನು ನನ್ನ ಮಗಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಹಾಗೆ ಕುಡಿಯೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಕಪ್ಪಿಗೆ ಹಾಕೊಂಬಿಡೋದು. ಇದನ್ನು ಬಿಸಿಯಾಗೆ ಕುಡಿಬೇಕು. ಇದಿಷ್ಟು ಆದಮೇಲೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೆ. ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಇವತ್ತು. ಉಳ್ಳಾಗಡ್ಡಿ ಮತ್ತು ಧನಿಯಾನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವತ್ತು ನಾನು ವೆಜಿಟೇಬಲ್ ಕಡಾಯಿ ಮಾಡ್ತಾಯಿದ್ದೀನಿ ಡಾಬಾ ಸ್ಟೈಲಲ್ಲಿ. ಹಾಗೆ ಅದನ್ನೆಲ್ಲ ತೆಗೆದು ಆ ಒಂದು ಉಳ್ಳಾಗಡ್ಡಿ ಧನಿಯಾ ಏನು ಹುರಿದಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕಿ ನಾನು ರುಬ್ಕೊಂಡಿದ್ದೀನಿ. ಆಮೇಲೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ತರಕಾರಿನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬೀನ್ಸು, ಆಮೇಲೆ ನಿಮ್ಮ ಹತ್ರ ಕ್ಯಾರೆಟ್ ಇದ್ದರೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಮಶ್ರೂಮು, ಪನ್ನೀರು, ಈ ಥರ ನಿಮಗೆ ಏನು ಇಷ್ಟ ಅಲ್ಲ ತರಕಾರಿ ಅದೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಮತ್ತು ಮಶ್ರೂಮ್, ಪನ್ನೀರನ್ನು ಹಾಕ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು ಇದಿಷ್ಟನ್ನು ಫ್ರೈ ಮಾಡ್ಕೊತೀನಿ. ಪನ್ನೀರನ್ನು ಲಾಸ್ಟಿಗೆ ಹಾಕ್ಕೋಬೇಕು, ಸಪ್ರೇಟಾಗಿ ಮಾಡಿಬಿಟ್ಟು ಹುರಿಬೇಕು. ಇದು ಸ್ವಲ್ಪ ಹುರಿದಾದ್ಮೇಲೆ ನಾನು ಇದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಮಶ್ರೂಮ್ ಬೇಗ ಬೆಂದೋಗುತ್ತೆ, ನೀರು ಬಿಡುತ್ತೆ ಅದರಲ್ಲಿ. ಹಾಗಾಗಿ ಕೊನೆಗೆ ನಾನು ಈ ಒಂದು ಮಶ್ರೂಮನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಇದಿಷ್ಟು ಆದಮೇಲೆ ಈಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಆ ಎಣ್ಣೆಗೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಮಾಡಿರುವಂಥ ಬೆಣ್ಣೆ. ಇದನ್ನು ಹಾಕಿಬಿಟ್ಟು ಇದಿಷ್ಟು ಕರಗದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಆಮೇಲೆ ಉಳ್ಳಾಗಡ್ಡಿ, ಧನಿಯಾ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಏನಂದರೆ ಗೋಡಂಬಿನ ಹಾಕಿ ರುಬ್ಬಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾನು 3 ದೊಡ್ಡ ಟೊಮೆಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಲ್ಲ, ಹಸಿ ಟೊಮೆಟೊನೇ ಮಿಕ್ಸರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ ಇದಕ್ಕೆ ಜೀರಿಗೆ ಪುಡಿ, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿ, ಅರಿಶಿನ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರಕ್ಕೆ ತಕ್ಕನಾಗಿ ರುಚಿಗಾಗಿ ನೀವು ಖಾರ ಪುಡಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ತುಂಬ ರುಚಿಯಾಗುತ್ತೆ. ನಾನಿಲ್ಲಿ ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ಎಣ್ಣೆ ತೇಲಬೇಕು, ಅಷ್ಟು ನೀವು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಅಷ್ಟರಲ್ಲೇ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಒಂದು ವಿಡಿಯೋ ಸ್ಕಿಪ್ ಆಯಿತು ಇದರಲ್ಲಿ. ಅದನ್ನು ಇದರಲ್ಲೇ ಹಾಕ್ತಾಯಿದ್ದೀನಿ, ಇದರಲ್ಲೇ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ. ಎಣ್ಣೆನಲ್ಲಿ ಫ್ರೈ ಮಾಡಿ ಇದಕ್ಕೆ ಹಾಕಿದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಒಂದು 2 ನಿಮಿಷ ಆ ಗ್ರೇವಿನಲ್ಲೇ ಬೆಂದರೆ ಚೆನ್ನಾಗಿ ಬೆಂದೋಗುತ್ತೆ. ಆಮೇಲೆ ಹುರಿದಿರುವಂಥ ತರಕಾರಿನೆಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಪನ್ನೀರನ್ನು ಸಪ್ರೇಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೆ, ಅದನ್ನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸಾರಿ ಈ ಪಲ್ಯನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕಂಪ್ಲೀಟ್ ರೆಸಿಪಿ ಬೇಕು ಅಂದರೆ ಯಾವಾಗಾದರೂ ಮಾಡ್ತೀನಿ ನಾನು ಡೀಟೇಲಾಗಿ. ಇವತ್ತು ಹಾಗೆ ಮೇಲೆ ಮಾಡಿದೆ ನಾನು, ಯಾಕಂದರೆ ಕೆಲವೊಂದು ವಿಡಿಯೋಗಳೆಲ್ಲ ಸ್ಕಿಪ್ ಆಗಿದ್ದಾವೆ ಇದರಲ್ಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡಿ ನೋಡಿ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು.
ಇದಿಷ್ಟು ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಜೊತೆಗೆ ಮಾಡಿಸಿದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕುಲ್ಚಾ ಅಥವಾ ತಂದೂರಿ ಚಪಾತಿ ಎಲ್ಲದಕ್ಕೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಕೊನೆಗೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನಂತೂ ಹಾಕೊಂಡ್ಬಿಟ್ರೆ ಈ ಒಂದು ಪಲ್ಯ ಮುಗೀತು. ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ಸೈಡು ಒಗ್ಗರಣೆ ಮಾಡ್ಕೋಬೇಕು, ಒಂದು ಸೈಡು ಈ ತರಕಾರಿನೆಲ್ಲ ಹುರಿಬೇಕು. ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಹಾಗೆ ಸೈಡ್ಗೆ ನನ್ನ ಮಗಳಿಗೆ ದೋಸೆ ಹಾಕ್ತಾಯಿದ್ದೆ ನಾನು. ಚಪಾತಿ ಕೂಡ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಈಗ ಏನಂದರೆ ಸದ್ಯಕ್ಕೆ ನಮ್ಮ ಮನೆಯವರಿಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ನಾನು ಬುತ್ತಿ ಕಟ್ಟಬೇಕು. ಹಾಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಹೆಕ್ಟಿಕ್ಕಿರುತ್ತೆ, ಅವಸರ ಇರುತ್ತೆ. ಇದು ನೋಡಿ ಜ್ಯೂಸ್ ಮಾಡಿದೆ ನಮ್ಮ ಮನೆಯವ್ರಿಗೆ. ಅವರು ಜ್ಯೂಸ್ ಕುಡಿದು ಹೋಗ್ತಾರೆ. ಸೈಡ್ ಬೈ ಸೈಡು ಒಂದೊಂದೇ ಕೆಲಸಗಳು ಆಗ್ತಾ ಇರುತ್ತೆ. ನನ್ನ ಒಂದು ಅನಿಸಿಕೆ ನಿಮಗೆ ಹೇಳ್ತೀನಿ. ಹೌಸ್ ವೈಫ್ಸ್ ಏನಂದರೆ ಮನೆಯಲ್ಲೇ ಇರ್ತಾರೆ, ಖಾಲಿ ಇರ್ತಾರೆ. ಅವರು ಯಾವಾಗಾದರೂ ಊಟ ಮಾಡ್ಬೋದು, ಯಾವಾಗಾದರೂ ಅಡುಗೆ ಮಾಡ್ಕೋಬೋದು, ಯಾವಾಗಾದರೂ ಎದ್ದೇಳ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಜನಕ್ಕೆ. ಆ ಥರ ಏನಿಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಹೌಸ್ ವೈಫ್ಸ್ ಏನಂದರೆ 24 hours ಕೆಲಸ ಇರುತ್ತೆ ಅಂತ ಅಂದ್ಕೊತೀನಿ. ನಿನ್ನೆ ಒಬ್ಬರು ನನಗೆ ನನ್ನ ಪರಿಚಯದವರೊಬ್ಬರು ಹೇಳಿದ್ರು, ನೀವು ಮನೆಯಲ್ಲೇ, ಅವರು ವರ್ಕಿಂಗ್ ವುಮೆನ್ ಅವರು. ಅವ್ರು ಹೇಳ್ತಾಯಿದ್ರು, ನೀವು ಯಾವಾಗಾದರೂ ಅಡುಗೆ ಮಾಡ್ಕೊಂಡು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ನೀವು ಮನೆಯಲ್ಲೇ ಇರ್ತೀರಾ, ಯಾವಾಗಾದರೂ ಮಲ್ಕೋಬೋದು ಅಂತ ಹೇಳ್ತಾಯಿದ್ರು. ಹಂಗಾಗಲ್ಲ ಫ್ರೆಂಡ್ಸ್. ಅದು ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಹೌಸ್ ವೈಫ್ ಯಾರಿದ್ದೀರಾ ಅವರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ಯಾವಾಗಾದರೂ ನಾವು ಏನಾದ್ರು ಮಾಡ್ಕೊಂಡು ಬೆಳಗ್ಗೆ ಎಲ್ಲರಿಗೂ ಬುತ್ತಿ ಕಟ್ಟಿರ್ತೀವಿ, ಮನೆಯಲ್ಲಿ ಇರೋರಿಗೆ ಮಾಡಾಕ್ತೀವಿ. ಮತ್ತು ನಮಗೋಸ್ಕರ ನಾವು ಮಾಡ್ಕೊಳಕ್ಕೆ ಒಂದೊಂದು ಸರಿ ಒಂದು ಚಪಾತಿ ಮಾಡ್ಕೊಳಕ್ಕೂ ನಾವು ಬೇಜಾರು ಮಾಡಿಕೊಂಡು ಹಾಗೇ ಇರ್ತೀವಿ ಕೆಲವೊಂದು ಸರಿ. ಎಲ್ಲರ ಮನೆಯಲ್ಲೂ ಈ ರೀತಿ ಆಗೇ ಆಗುತ್ತೆ ಅಂತ ಅಂದ್ಕೊತೀನಿ ನಾನು. ಯಾಕಂದರೆ ರೊಟ್ಟಿ ಮಾಡಬೇಕಾದ್ರೂ ಅಷ್ಟೇ, 2 ರೊಟ್ಟಿ ಆಗಲಿ 1 ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಅಷ್ಟು ಬೇಜಾರು ಮಾಡ್ಕೊತೀವಿ ಕೆಲವೊಂದು ಸರಿ. ಬೆಳಗ್ಗೆ ಅಂತೂ ತುಂಬಾ ಹೆಕ್ಟಿಕ್ಕಿರುತ್ತೆ. ಸ್ಕೂಲ್ಗೆ ನಮ್ಮ ಮನೆಯವರು ಕಾಲೇಜಿಗೆ ಹೋಗಬೇಕಾದ್ರೆ ಅವ್ರು ಹೋಗೋ ತನಕನೂ ನಾವೇನೂ ತಿನ್ನಲ್ಲ. ಬಟ್ ನೋಡೋರ ಕಣ್ಣಿಗೆ ಏನಂದರೆ ನಾವು ಮನೆಯಲ್ಲೇ ಇರ್ತೀವಿ, ಆರಾಮಾಗಿರ್ತೀವಿ ಅಂತ. ಬಟ್ ಹಾಗಲ್ಲ ಅದು. ಹೌಸ್ ವೈಫ್ ಏನಂದರೆ 24 hours ಕೆಲಸಕ್ಕಿರ್ತಾರೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಮನೆಯಲ್ಲಿ ಏನಾದ್ರು ಕೆಲಸ ಇದೆ ಅಂದರೆ ಕಂಟಿನ್ಯೂಯಸ್ ಆಗಿ ಕೆಲಸ ಇದ್ದೇ ಇರುತ್ತೆ. ಹೊರಗಡೆ ಹೋಗೋರು ಕಷ್ಟಪಡ್ತಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಮಮ್ಮ ಕೂಡ ವರ್ಕಿಂಗ್ ವುಮೆನ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಏನಂದರೆ 3 ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ನನಗೆ ಅವ್ರ ಕಷ್ಟ ಅರ್ಥ ಆಗುತ್ತೆ. ಬಟ್ ಮನೆಯಲ್ಲಿ ಇರೋರ ಬಗ್ಗೆ ಕೆಲವೊಬ್ಬರು ಮಾತಾಡ್ತಾರಲ್ಲ, ಸ್ವಲ್ಪ ಬೇಜಾರು ಅನಿಸುತ್ತೆ. ನಮ್ಮಮ್ಮ ಕೂಡ ಅಂತಿರ್ತಾರೆ, ಮನೆಯಲ್ಲಿ ಇದ್ದು ಮಾಡೋರ ಬೆಲೆ ಯಾರಿಗೂ ಗೊತ್ತಾಗಲ್ಲ ಅಂತ. ಅದು ನಿಜಾನೇ. ಅವ್ರು ಅಂದಾಗ ನನಗೂ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಏನೂ ಮಾಡೋಕ್ಕಾಗಲ್ಲ. ನಿಮಗೂ ಹೀಗೆ ಅನಿಸುತ್ತಾ? ವರ್ಕಿಂಗ್ ವುಮೆನ್ ಹೌಸ್ ವೈಫ್ ಇದ್ದರೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಯಾರು ಏನಾರು ಅಂದಾಗ ಒಂಚೂರು ಬೇಜಾರು ಅನಿಸುತ್ತೆ. ಬಟ್ ನಮ್ಮ ಮನೆಯಲ್ಲಿ ಆ ರೀತಿ ಟ್ರೀಟ್ ಮಾಡಲ್ಲ. ನಮ್ಮ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಕೆಲಸದಲ್ಲಿ, ಇಲ್ಲ ಅಂತ ಹೇಳಲ್ಲ ನಾನು. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನನಗೆ, ಕಾಳಜಿ ಮಾಡ್ತಾರೆ. ಬಟ್ ಹೊರಗಿನವ್ರು ಮಾತ್ರ ಈ ರೀತಿ ಮಾತಾಡ್ತಾರೆ, ಸ್ವಲ್ಪ ಬೇಜಾರು ಅನಿಸುತ್ತೆ ಆವಾಗ. ನೋಡಿ, ನಾನು ಇವತ್ತು ಒಂದು ಪಾರ್ಸಲ್ ಬಂತು. ವಾಷಿಂಗ್ ಮಷಿನ್ಗೆ ಕ್ಲೀನ್ ಮಾಡೋದಕ್ಕೆ ಅಂತ ಪೌಡ್ರ್ ತರಿಸಿದ್ದೆ, ಅದನ್ನೇ ನೋಡ್ತಾ ಇದ್ದೆ. ಇವತ್ತು ಅದನ್ನು ಕ್ಲೀನಿಗೆ ಹಾಕಬೇಕು. ತರಿಸಿದ ಮೇಲೆ ನಾನು ಕ್ಲೀನೇ ಮಾಡಿರಲಿಲ್ಲ, ಅದನ್ನ ಟಬ್ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಇದಕ್ಕೆ ಇವತ್ತು ಊಟಕ್ಕೆ ಚಪಾತಿ ಮತ್ತು ಈ ವೆಜ್ ಕಡಾಯಿ ಮಾಡ್ತಾಯಿದ್ದೀನಿ. ಮನೆಗೆ ಈಗ ನಮ್ಮ ಮನೆಯವ್ರು ಬರಲ್ಲ ಊಟಕ್ಕೆ. ಮೊದಲೆಲ್ಲ ಬರ್ತಾಯಿದ್ರು, ಈಗ ಬೇರೆ ಊರಿಗೆ ಆಗಿರೋದ್ರಿಂದ ಇವಾಗ ನಾನು ಮನೆಯಲ್ಲಿ ಒಬ್ಬಳೇ ಊಟ ಮಾಡಬೇಕು. ಸ್ವಲ್ಪ ಬೇಜಾರು ಅನಿಸುತ್ತೆ. ಒಂದು ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗೋದಕ್ಕೆ.
ಟಿ ವಿ ನೋಡ್ತಾ ಹಾಗೆ ಕೂತ್ಕೊಂಡಿದ್ದೆ. ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ನೋಡಿದ್ರಲ್ಲ, ಮನೆಯಲ್ಲಿ ಇದ್ದೇ ಇರುತ್ತೆ ಕೆಲಸಗಳು, ಯಾವುದು ಖಾಲಿಯಾಗಿ ಕೂತ್ಕೊಳಲ್ಲ ನಾವು. ಗೋಧಿ ಹಸನು ಮಾಡೋದು, ಗಿರಣಿಗೆ ಹಾಕ್ಸ್ಕೊಂಬಂದರೆ ಅದು ಹಿಟ್ಟೆಲ್ಲ ಸಾಣಿಸಿ ಇಟ್ಕೊಳೋದು, ಇದೆಲ್ಲ ಕೆಲಸ ಜಾಸ್ತಿ ಇರುತ್ತೆ. ನೋಡೋರ ಕಣ್ಣಿಗೆ ಮನೆಯಲ್ಲಿ ಆರಾಮಾಗಿದ್ದೀವಿ ಅಂತ. ಇದೆಲ್ಲ ಆದಮೇಲೆ ನಾನೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈ ಪೇಂಟ್ ಮಾಡೋಣ ಅಂತ ಹೇಳಿ ಈ ಪೇಂಟ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ನನ್ನ ಹಾಬಿ. ಇದು ನಾನು ಎಲ್ಲ ಕೆಲಸಗಳ ನಡುವೆ ನನಗೂ ಕೂಡ ಸ್ವಲ್ಪ ಟೈಮ್ ತೊಗೊತೀನಿ. ಇದನ್ನು ನನ್ನ ಕೆಲಸ ಅಂತ ಅಂದ್ಕೊಳಲ್ಲ, ಯಾಕಂದರೆ ಇದು ನನ್ನ ಹಾಬಿ. ಇದು ನನಗಿಷ್ಟ. ಪೇಂಟ್ ಮಾಡೋದು, ಗಿಡಗಳನ್ನು ಹಚ್ಚೋದು, ಆಮೇಲೆ ಸಾಮಾನುಗಳನ್ನು ಅಲ್ಲಿಂದ ಇಲ್ಲಿಗೆ ಮನೆಯಲ್ಲಿ ಒಂದು ಕಡೆ ಇಡಲ್ಲ ನಾನು, ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ನಾನು ಮಾಡ್ಕೊತೀನಿ. ಆಮೇಲೆ ಇವು ಪಾಟ್ಗಳೆಲ್ಲ ಹಳೇದಾಗಿರುತ್ತೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅಂಥ ಪಾಟ್ಗಳಿಗೆ ನಾನು ಪೇಂಟ್ ಎಲ್ಲ ಮಾಡ್ತಿರ್ತೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ನೋಡ್ತಾ ಬಂದಿದ್ದರೆ ಗಾರ್ಡನ್ನಲ್ಲಿ ನಾನು ಆದಷ್ಟು ರೀಯೂಸ್ ಮಾಡ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಐಟಮ್ಸನ್ನೆಲ್ಲ. ಅದಕ್ಕೇ ಪೇಂಟ್ ಮಾಡಿಬಿಟ್ಟು ಅದರಲ್ಲೇ ಗಿಡ ಹಚ್ತಾ ಇದ್ದೆ. ಈಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನನಗೀಗ ಆಗ್ತಾಯಿಲ್ಲ. ಆದರೂ ಕೂಡ ಈ ರೀತಿಯಾಗಿ ಯಾವಾಗಾದರೂ ಟೈಮ್ ಸಿಕ್ಕಾಗ ಒಂದು ಸಾರಿ ನಾನೇನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ನನ್ನ ಒಂದು ಹಾಬಿನ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಈಗ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ. ಈ ಟೈಮಲ್ಲಿ ಇದನ್ನು ಮಾಡ್ತೀನಿ. ನಾನೀಗ ಎನೆಮಲ್ ಪೇಂಟನ್ನು ಹಚ್ತಾ ಇದ್ದೀನಿ, ಆಯಿಲ್ ಪೇಂಟು. ಇದನ್ನು ಹಚ್ಚೋದ್ರಿಂದ ಏನಾಗುತ್ತೆ, ಬೇಗ ಒಣಗಲ್ಲ ಇದು. ಈಗ ಮಳೆಗಾಲ ಬೇರೆ ಇರೋದ್ರಿಂದ ಬೇಗ ಒಣಗಲ್ಲ. ಬೇಸಿಗೆನಲ್ಲಾದರೆ ಒಂದು 2-3 ಗಂಟೆನಲ್ಲೇ ಒಣಗಿಬಿಡುತ್ತಿದ್ದು. ಈ ಟೈಮಲ್ಲಾದರೆ 1 ದಿನ ಅಥವಾ 2 ದಿನ ಬೇಕಾಗುತ್ತೆ. ವಾತಾವರಣ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೂ ಕೂಡ ನಾನು ಮಾಡ್ತಾಯಿದ್ದೆ, ಯಾಕಂದರೆ ಇವತ್ತು ಫ್ರೀ ಆಗಿದ್ದೆ. ಪೇಂಟ್ ಕೂಡ ಇತ್ತು ಮನೆಯಲ್ಲಿ. ನನ್ನ ಹತ್ರ ಗ್ರೀನ್ ಕಲರ್ದು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೇ ವೈಟ್ ಕಲರ್ ಹಾಕಿಬಿಟ್ಟು ಈ ಕಲರ್ ಮಾಡಿದ್ದೀನಿ ನಾನು. ಇದನ್ನೇ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲಿ ಯಾವುದು ಇರುತ್ತಲ್ಲ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಪೇಂಟ್ಗಳನ್ನು ಮಾಡ್ಕೊಂಬಿಡ್ತೀನಿ. ಮತ್ತು ಅದಕ್ಕಾಗಿ ಸಪ್ರೇಟಾಗಿ ನಾನು ಪೇಂಟ್ ಯಾವುದೂ ತರೋದಿಲ್ಲ. ಈ ಪೇಂಟು ನಮ್ಮ ಅಮ್ಮನ ಮನೆಯಲ್ಲಿ ಉಳಿದಿತ್ತು, ಅದನ್ನು ತೊಗೊಂಡು ಬಂದಿದ್ದೆ ನಾನು. ತೊಗೊಂಡು ಬಂದು ತುಂಬ ದಿನ ಆಗಿತ್ತು ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡು. ಇವತ್ತು ಟೈಮ್ ಸಿಕ್ಕಿದೆ. ಈಗ ಇವೆಲ್ಲದಕ್ಕೂ ನಾನು ಪೇಂಟ್ ಮಾಡ್ತಾಯಿದ್ದೀನಿ. ಈ ರೀತಿ ಪೇಂಟ್ ಮಾಡಿಬಿಟ್ಟು ಗಿಡಗಳನ್ನು ಇಟ್ಟರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮನೆಯಲ್ಲಿ ಇನ್ನೂ ಕೆಲಸ ಇತ್ತು, ಬಟ್ ಇದನ್ನು ಮಾಡಿದ್ರೆ ನನಗೇನೋ ಒಂದು ರೀತಿ ಖುಷಿ ಅನಿಸುತ್ತೆ. ನನ್ನ ಗಿಡಗಳ ಕೇರ್ ಆಯಿತು, ನನ್ನ ಬಾಲ್ಕನಿಗ ಕೇರ್ ಆಯಿತು. ನನ್ನ ಬಾಲ್ಕನಿ ಸ್ವಚ್ಛವಾಗಿ ಚೆನ್ನಾಗಿದ್ದರೆ ಇನ್ನೂ ಖುಷಿ ಅನಿಸುತ್ತೆ. ಈ ಎನೆಮಲ್ ಪೇಂಟ್ ಹಚ್ಚೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಈ ಎನೆಮಲ್ ಪೇಂಟನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಎಕ್ರೆಲಿಕ್ ಕಲರ್ ಬಳಸ್ತೀನಿ. ಅದೇನೆಂದರೆ ಸಣ್ಣ ಪಾಟ್ಗಳಿಗೆ ಮಾತ್ರ ನಾನು ಬಳಸೋದು, ದೊಡ್ಡ ಪಾಟ್ಗಳಿಗೆಲ್ಲ ನಾನು ಬಳಸೋಕ್ಕೆ ಹೋಗಲ್ಲ ಜಾಸ್ತಿ. ಅದು ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೇನಾದರೂ ಡಿಸೈನ್ ಮಾಡಿದ್ರೆ ಎಕ್ರೆಲಿಕ್ ಕಲರ್ನ ಯೂಸ್ ಮಾಡ್ತೀನಿ. ಇದು ಪೂರ್ತಿಯಾಗಿ ಒಣಗಿ ಆದಮೇಲೆ ಇದಕ್ಕೆ ನಾನು ಎಕ್ರೆಲಿಕ್ ಕಲರ್ನ ಯೂಸ್ ಮಾಡ್ಕೊತೀನಿ. ನನ್ನ ಗಾರ್ಡನ್ ಕೂಡ ಸ್ವಲ್ಪ ನೀಟ್ ಮಾಡ್ಕೊಳೋದಿದೆ. ಈಗ ನನಗೆ ಮಾಡ್ಕೊಳಕ್ಕಾಗಿರಲಿಲ್ಲ. ಇನ್ಮೇಲೆ ಮೆಲ್ಲಗೆ ಒಂದೊಂದೇ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಾಡ್ತಾ ಎಷ್ಟೊಂದಕ್ಕೆ ಕಲರ್ ಮಾಡಿದೆ ಅಂದರೆ, ನಾನು ಬಾಲ್ಕನಿನಲ್ಲಿ ಇರುವಂಥ ಎಲ್ಲ ಪಾಟ್ಗಳನ್ನೂ ತೊಗೊಂಡು ಬಂದು ಮಾಡಿದೆ. ಆಮೇಲೆ ಒಂದೆರಡು ನಾನು ಪ್ಲಾಸ್ಟಿಕ್ ಡಬ್ಬ ಇಟ್ಟಿದ್ದೆ, ಅದನ್ನು ಕೂಡ ಕಟ್ ಮಾಡಿ ಮಾಡಿದೆ. ಅಷ್ಟರಲ್ಲೇ ನನ್ನ ಮಗಳು ಬರೋ ಹೊತ್ತಾಗಿತ್ತು. ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವಳನ್ನ ರೆಡಿ ಮಾಡಿ ಹೋಮ್ವರ್ಕೆಲ್ಲ ಮಾಡಿಸ್ಬಿಟ್ಟು ಅವಳನ್ನ ವಾಕಿಂಗಿಗೆ ಕರ್ಕೊಂಡು ಹೋದೆ. ಅಲ್ಲಿ ಸೈಕಲ್ ಆಡೋಕ್ಕೆ ಅಂತ ಹೇಳಿ ತೊಗೊಂಡೋಗಿದ್ವಿ. ಇವತ್ತಿನ ಒಂದು ಸಣ್ಣ ವ್ಲಾಗ್ ಇದು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.